ನಮಸ್ತೆ ಸ್ನೇಹಿತರೆ, ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನಾನಿವತ್ತು ಹೋಗ್ತಾ ಇರೋದು ಬಂದು ಶಿವಾಜಿನಗರಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಯಾರೋ ಮದ್ದಿಟ್ಬಿಟ್ಟಿದ್ರು ಊಟದಲ್ಲಿ, ಅದನ್ನು ನಾನು ತೆಗೆಸ್ಬೇಕು ಅಂತ ಅಂದ್ಕೊಂಡೆ. ಅದು ಬೇರೆ ಕಡೆ ಎಲ್ಲ ನನಗೆ ಎಲ್ಲೂ ಗೊತ್ತಿರಲಿಲ್ಲ. ಶಿವಾಜಿನಗರದಲ್ಲಿ ತೆಗಿತಾರೆ ಅಂತ ಗೊತ್ತಾಯಿತು. ಅಲ್ಲಿಗೆ ಹೋಗೋಣ ಅಂತ ನಾನು ಬೆಳಗ್ಗೆ 4 ಗಂಟೆಗೆ ಹೋಗ್ತಾ ಇದ್ದೀನಿ. 4 ಗಂಟೆಗೆ ಹೋಗೋದಕ್ಕಿಂತ ಮುಂಚೆ ಇದು ತಣ್ಣೀರೆಲ್ಲ ಮುಟ್ಟಬಾರ್ದು, ವಾಶ್ರೂಮ್ಗೆಲ್ಲ ಹೋಗಬಾರ್ದು ಅಂತ ಫಸ್ಟೇ ಹೇಳಿದರು. ನಾನು ಅವ್ರ ಹತ್ರ ಫೋನಲ್ಲಿ ಕೇಳಿ ತಿಳ್ಕೊಂಡಿದ್ದೆ. ಸೊ ನಿಮಗೆಲ್ಲ ಈ ವಿಡಿಯೋ ಹೆಲ್ಪ್ ಆಗಲಿ, ಸಪೋಸ್ ನಿಮಗೇನಾದರೂ ಹೆಲ್ತ್ ಇಶ್ಯೂನಲ್ಲಿ ಏನೇನು ಆಗ್ತಿದೆ ಅಂತ ಇದರಲ್ಲಿ ನಾನು ಡೀಟೇಲ್ ಹೇಳ್ತೀನಿ. ನನಗೆ ಮದ್ದಿಟ್ಟಿದ್ದಾಗ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಊಟ ನೋಡಿದ್ರೆ ವಾಮಿಟ್ ಬರ್ತಿತ್ತು, ಮತ್ತು ಕಾಲುಗಳೆಲ್ಲ ತುಂಬ ನೋವುತ್ತೆ, ಯಾವಾಗಲೂ ಸುಸ್ತಾಗ್ತಿರುತ್ತೆ. ನಾವು ಎಷ್ಟೇ ಚೆನ್ನಾಗಿ ರೆಡಿ ಆದರೂ ಮುಖ ಯಾವಾಗಲೂ ಡಲ್ಲಾಗಿರ್ತಾ ಇರುತ್ತೆ. ಹೊಟ್ಟೆ ಹಸಿವಾಗ್ತಿರುತ್ತೆ, ಊಟ ಮಾಡೋದಕ್ಕಾಗಲ್ಲ. ಮತ್ತು ನಮ್ಗೆ ಏನರಲ್ಲಿ ಮದ್ದಿಟ್ಟಿರ್ತಾರೆ ಆ ಊಟ ನೋಡಿದಾಗ ಫುಲ್ ವಾಮಿಟ್ ಬರೋ ಥರ ಆಗುತ್ತೆ. ನಾವು ಏನು ಊಟದಲ್ಲಿ ಇಟ್ಟಿರ್ತಾರೆ, ನಾವೇನು ತಿಂತಿರ್ತೀವಿ ಅದನ್ನು ನೋಡಿದಾಗಂತೂ ಊಟ ಮಾಡೋದಕ್ಕೆ ಆಗಲ್ಲ. ಬಟ್ ನನ್ನ ಓನ್ ಎಕ್ಸ್ಪೀರಿಯೆನ್ಸು ಆಗಿದೆ ಈ ಥರ. ನನಗೆ ಗೊತ್ತಿಲ್ಲ ಯಾರು ಇಟ್ಟಿದ್ದಾರೆ, ಏನರಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಈಗ ನಾನು ಚೆಕ್ ಮಾಡಿಸಿದಾಗ ಗೊತ್ತಾಗಿದ್ದು ನನಗೆ ಉಪ್ಪಿಟ್ಟಲ್ಲಿ ಇಟ್ಟಿದ್ರು ಅಂತ. ಎಂಥ ಕಚಡ ಜನಗಳಿರ್ತಾರೆ, ನಾವು ನಂಬಿ ಎಲ್ಲರ ಮನೇಲೂ ಊಟ ಮಾಡ್ತೀವಿ, ಊಟದಲ್ಲೂ ಹಿಂಗೆಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ನನಗೆ ತುಂಬ ಬೇಜಾರಾಯಿತು. ಕರ್ಮ ಈಸ್ ರಿಟರ್ನ್ ಅನ್ನೋ ಹಾಗೆ ನಾವು ಯಾರಿಗೆ ಏನು ಮಾಡ್ತೀವಿ ನಮಗದು ವಾಪಸ್ ಬಂದೇ ಬರುತ್ತೆ. ನಾವೊಬ್ಬರಿಗೆ ಕೆಟ್ಟದ್ದು ಬಯಸಿ